ನಮಸ್ತೆ ಆತ್ಮೀಯರೇ. ಬಂಗಾರದಿಂದ ಬಂಗಾರದ ಆಭರಣಗಳನ್ನು ತಯಾರಿಸಬೇಕಾದ್ರೂ, ಕಬ್ಬಿಣದಿಂದ ಕಬ್ಬಿಣದ ಆಯುಧಗಳನ್ನು ತಯಾರಿಸಬೇಕಾದ್ರೂ ಅದಕ್ಕೆ ಬಳಸೋದು ಕಬ್ಬಿಣದಿಂದ ಮಾಡಿರ್ತಕ್ಕಂಥ ಸುತ್ತಿಗೆನೇ. ಬಂಗಾರದ ಆಭರಣಗಳನ್ನು ಬಂಗಾರದ ಸುತ್ತಿಗೆಯಿಂದ ಕುಟ್ಟಿ ತಟ್ಟಿ ತಯಾರು ಮಾಡ್ತಾರೆ ಅನ್ನೋದೇನಿಲ್ಲ. ಆದರೆ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಕಬ್ಬಿಣದ ಸುತ್ತಿಗೆಯಿಂದ ಬಂಗಾರವನ್ನು ತಟ್ಟಿ ಕುಟ್ಟಿ ಆಭರಣಗಳನ್ನು ತಯಾರು ಮಾಡುವಾಗ ಬಂಗಾರದಿಂದ ಅಷ್ಟಾಗಿ ಶಬ್ದ ಹೊರಹೊಮ್ಮೋದಿಲ್ಲ. ಅದೇ ಕಬ್ಬಿಣದ ಸುತ್ತಿಗೆಯಿಂದ ಕಬ್ಬಿಣವನ್ನು ಬಡಿದು ಆಯುಧಗಳನ್ನು ತಯಾರು ಮಾಡುವಾಗ ಅದು ಹೆಚ್ಚು ಶಬ್ದ ಮಾಡುತ್ತದೆ, ಕರ್ಕಶವಾದ ಶಬ್ದ ಬರ್ತದೆ ಹಾಗೆ ತಟ್ಟುವಾಗ ಮಾಡುವಾಗ. ಇದನ್ನು ಗಮನಿಸಿದಂತಹ ಬಂಗಾರ ಒಂದು ದಿವಸ ಕಬ್ಬಿಣ ಕೇಳ್ತಂತೆ, ಅಯ್ಯ ಮಿತ್ರ, ನಾನು ನೀನು ಹೇಳಿ ಕೇಳಿ ಇಬ್ಬರು ಲೋಹಗಳೇ, ಆದರೆ ಕಬ್ಬಿಣದ ಸುತ್ತಿಗೆಯಿಂದ ನನ್ನನ್ನು ಕುಟ್ಟಿ ತಟ್ಟಿ ಆಭರಣಗಳು ಮಾಡುವಾಗ ನಾನು ಹೆಚ್ಚು ಶಬ್ದ ಮಾಡೋದಿಲ್ಲ. ಅದೇ ಕಬ್ಬಿಣದ ಸುತ್ತಿಗೆಯಿಂದ ನಿನ್ನನ್ನು ಬಡಿದು ಆಯುಧಗಳನ್ನ ತಯಾರು ಮಾಡುವಾಗ ನೀನು ಯಾಕೆ ಅಷ್ಟೊಂದು ಜೋರಾಗಿ ಕಿರ್ಚ್ಕೊಳ್ತೀಯ, ಕರ್ಕಶವಾಗಿ ಶಬ್ದ ಮಾಡ್ತೀಯ ಅಂತ ಬಂಗಾರ ಕಬ್ಬಿಣ ಕೇಳ್ತಂತೆ. ಆವಾಗ ಕಬ್ಬಿಣ ಮಾರ್ಮಿಕವಾಗಿ ಹೇಳ್ತಂತೆ, ಅಯ್ಯ ಮಿತ್ರ, ಹೌದು ನಾವಿಬ್ಬರು ಲೋಹಗಳೇ, ಆದರೆ ನಿನ್ನನ್ನು ತಯಾರು ಮಾಡೋವಾಗ ಬಡ್ದಿದ್ದು ನಿಮ್ಮ ಕುಲಕ್ಕೆ ಸೇರಿದವನಲ್ಲ. ನನ್ನ ತಯಾರು ಮಾಡೋವಾಗ ಬಡ್ದನಲ್ಲ, ಹೊಡೆದ್ನಲ್ಲ, ಅವನು ನಮ್ಮದೇ ಕುಲದವನು, ನಮ್ಮದೇ ಕುಲ ಬಾಂಧವನು. ನಾನು ಯಾರಿಗೆ ಹೇಳ್ಕೊಳ್ಳಿ, ನಮ್ಮದೇ ಕುಲ ಬಾಂಧವನು ನನ್ನನ್ನು ಹೊಡಿತಾ ಇದ್ದಾನೆ ಅನ್ನುವ ದುಃಖವನ್ನು ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಗೋಳನ್ನು ಅಂತ ಹೇಳ್ತಂತೆ ಮಾರ್ಮಿಕವಾಗಿ. ತಾತ್ಪರ್ಯ ಏನಪ್ಪ ಅಂತಂದರೆ, ನೀತಿ ಏನಂತಂದರೆ, ಯಾರೋ ಬೇರೆಯವರು ನಮ್ಮ ಮೋಸ ಮಾಡಿದಾಗ ಅಷ್ಟೊಂದು ವೇದನೆ ಆಗೋದಿಲ್ಲ, ನೋವು ಆಗೋದಿಲ್ಲ. ಆದರೆ ನಮ್ಮದೇ ಕುಲಬಾಂಧವರು ಅನಿಸ್ಕೊಂಡವರು, ನಮ್ಮದೇ ಬಂಧು ಬಳಗದವರು ಅನಿಸ್ಕೊಂಡವರು, ನಮ್ಮದೇ ಆತ್ಮೀಯರು ಅನಿಸ್ಕೊಂಡವರು ನಮಗೆ ಹೊಡಿತಾರಲ್ಲ ಏಟು, ಧರ್ಮದೇಟು ಮರ್ಮದೇಟು, ಅವಾಗಾಗೋ ವೇದನೆ ಇದೆಯಲ್ಲ, ಅದು ಒಳಗಡೆನೇ ಕಿರ್ಚಾಡ್ತಿರ್ತೀವಿ. ಲೋಹ ಆದರೆ ಹೊರಗಡೆ ಕಿರ್ಚಾಡ್ತದೆ, ನಾವಾದರೆ ನಮ್ಮವರೇ ನಮಗೆ ಹೊಡೆದಾಗ ಹೇಳ್ಕೊಳ್ಳಲಾಗದೆ ಒಳಗಡೆನೇ ಗೋಳಾಡ್ತಿರ್ತೀವಿ, ಒಳಗಡೆನೇ ಕೂಗಾಡ್ತಿರ್ತೀವಿ, ಕಿರ್ಚಾಡ್ತಿರ್ತೀವಿ. ಇದು ಈ ಒಂದು ನೀತಿ ಕತೆ. ಇದು ನಿಮಗೂ ಅನುಭವಕ್ಕೆ ಬಂದಿರಬೇಕು. ನಮ್ಮವರೇ ನಮಗೆ ಮೋಸ ಮಾಡಿದಾಗ ಆಗುವ ಮರ್ಮಾಘಾತ ಇದೆಯಲ್ಲ, ಅದು ಅನುಭವಿಸೋರಿಗಷ್ಟೇ ಗೊತ್ತಾಗತ್ತೆ. ಧನ್ಯವಾದಗಳು.